ಜಟಕಾ ನಮ್ಮೊಂದಿಗೆ ನ್ಯಾಯವಾದಿಗಳಾದ ಅಮರ್ ಬಾಬು ಅವರಿದ್ದಾರೆ. ಅವರಿಗೆ ಬದುಕು ಜಟಕಾವಂಡಿಗೆ ಸ್ವಾಗತ. ಈಗ ಸುಗುಣ ಅವರ ವಿಚಾರ ನಿಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತು ಅಂತ ಅನ್ಸುತ್ತಲ್ವಾ? ಬ್ರೀಫ್ ಮಾಡಿದ್ದಾರೆ. ಸುಗುಣಾಗೆ 14ನೇ ವರ್ಷದಲ್ಲಿ ಮದುವೆ ಆಯ್ತು ಅಲ್ವಾ? ಮದುವೆ ಇನ್ವಿಟೇಷನ್ ಆ ಥರದ್ದು ಏನಾದ್ರು ಸಿಗುತ್ತಾ? ಎಲ್ಲ ಅಲ್ಲೇ ಇದೆ ಅಲ್ವಾ? ಎಲ್ಲ ಅಲ್ಲೇ ಇದೆ. ಫೋಟೋಸ್ ಎಲ್ಲ ನಾನೇ ಸುಟ್ಟು ಹಾಕ್ಬಿಟ್ಟಿದ್ದೆ. ನೀವೇ ಸುಟ್ಟು ಹಾಕ್ಬಿಟ್ಟಿದ್ದೀರಿ. ಓಕೆ. ನಿಮ್ಮ ಆಗಿನ ಗಂಡ ನಾಗರಾಜ್ ಅವ್ರಿಗೆ ಮತ್ತೆ ಮದುವೆ ಆಗಿದೆಯಮ್ಮ? 2 ಮಕ್ಕಳಿದೆ. ಮದುವೆ ಆಗಿದೆ. ಆ ಮದುವೆ ಸಿಂಧುನಾ ಅನ್ನೋದು ಮೊದಲನೇ ವಿಚಾರ. ಖಂಡಿತ ಅದು ಸಿಂಧು ಅಲ್ಲ. ಏಕೆಂದ್ರೆ ಹಿಂದೂ ವಿವಾಹ ಏನು ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಏನಿದೆ ಅದರ ಪ್ರಕಾರ ಪ್ರೊಹಿಬಿಟೆಡ್ ಡಿಗ್ರೀಸ್ ಅಂತ ಇದೆ. ಆ ಪ್ರೊಹಿಬಿಟೆಡ್ ಡಿಗ್ರೀಸ್ ಪ್ರಕಾರ ಸಪಿಂಡರ್ಸ್ ಅಂದ್ರೆ ಒಂದೇ ರಕ್ತದಲ್ಲಿ ಹಂಚ್ಕೊಂಡು ಹುಟ್ಟಿರೋರಿಗೆ ಮದುವೆ ಮಾಡ್ಕೊಳ್ಳುವಂತ ಒಂದು ನಿಷೇಧ ಇದೆ ಆ ಕಾನೂನಲ್ಲಿ. ಸೊ ಆ ವಿವಾಹ ಸಿಂಧು ಅಲ್ಲ. ಅಲ್ಲ, ಈಗ ಸಾಮಾನ್ಯವಾಗಿ ಪ್ರಾಕ್ಟೀಸ್ ನಲ್ಲಿ ಇರುವಂತಹ ವಿಚಾರ ಅಲ್ವಾ ತಾಯಿ ತಮ್ಮಂಗ್ ಕೊಡೋದು ಅಥವಾ ಸಂಬಂಧದಲ್ಲಿರೋರಿಗೆ ಕೊಡೋದು? ಸಂಬಂಧ ಅಂದ್ರೆ ಅದು ತಾಯಿ ತಮ್ಮ ಬಂದ್ಬಿಟ್ಟು ಮಾವ ಇದು ಬರುತ್ತೆ, ಆ ರಿಲೇಷನ್ ಅದು ಸಿಂಧು ಇದೆ. ಅದು ಬಿಟ್ಟು ಇನ್ನೊಂದು ಕಡೆ ಬಂದಾಗ ಬ್ರದರ್ಸ್ ಸಿಸ್ಟರ್ಸ್ ಅಂದ್ರೆ ಅಕ್ಕಂದ್ರು ಅಥವಾ ತಮ್ಮಂದ್ರು ಅನ್ನೋ ಒಂದು ಇದು ಬಂದಾಗ ಅದು ಸಿಂಧು ಅಲ್ಲ. ಅದು ಸಿಂಧು ಅಲ್ಲ. ಈವನ್ ಅದನ್ನ ಮ್ಯಾರೇಜ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ ನ್ಯಾಯಾಲಯದಲ್ಲಿ. ಅವ್ರಿಗೆ ಯಾವುದೇ ರೀತಿ ಒಂದು ಮೈಂಟೆನೆನ್ಸ್ ಆಗ್ಲಿ ಅಥವಾ ಬೇರೆ ಏನೇ ಒಂದು ಮದುವೆ ವಿಚಾರದಲ್ಲಿ ಹೋದಾಗ ಆ ಕೇಸ್ನ ತಗೊಳ್ಳೋದೇ ಇಲ್ಲ ನ್ಯಾಯಾಲಯದಲ್ಲಿ. ಇವ್ರಿಗೆ 14 ವರ್ಷ ಆಗಿತ್ತು ಆ ಮದುವೆ ಆದಾಗ ಅನ್ನೋ ವಿಚಾರಕ್ಕೆ ಏನ್ ಹೇಳಕ್ಕೆ? ಬಾಲ್ಯ ವಿವಾಹ ತಮಗೆ ಗೊತ್ತಿರ್ಬೇಕು. ಬಾಲ್ಯ ವಿವಾಹ ಈಗಾಗಲೇ ರದ್ದು ಮಾಡಿದೆ. ಆ ರದ್ದು ಮಾಡಿದ ಒಂದು ಕಾರಣ ಇರ್ಬೋದು. ಎರಡನೇದು ಬಾಲ್ಯ ವಿವಾಹ ಕ್ಯಾನ್ಸಲ್ ಆದ್ಮೇಲೆ ಸೊ ಇದು ಮೈನರ್ ಮ್ಯಾರೇಜ್ ಆಗುತ್ತೆ. ಸೊ ಅದರಿಂದ ಅದು ಸಹ ಸಾಧ್ಯ ಆಗೋದಿಲ್ಲ. ಕಾನೂನಿನ ಪ್ರಕಾರ ಕಾನೂನಿನ ಕಟ್ಟಳೆಗಳಲ್ಲಿ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಸೊ ಆ ಮದುವೆ ಸಿಂಧು ಅಲ್ಲ ಅಂದ್ಮೇಲೆ ಇವರಿಗೆ ಆ ಮದುವೆಯನ್ನ ಅಂದ್ರೆ ಅದು ಒಂದು ರೀತಿಯಾಗಿ ಸಾಮಾಜಿಕವಾಗಿ ಆ ಮದುವೆ ರದ್ದಾಗಿದೆ. ಅಂದ್ರೆ ಈಗೇನೋ ಆತನ್ನ ಬಿಟ್ಟು ಬಂದಿದ್ದಾರೆ, ಅವರು ಬೇರೆ ಮದುವೆ ಆಗಿದ್ದಾರೆ. ಹಾಗಾಗಿ ಇವರಿಬ್ಬರಿಗೂ ಸಂಬಂಧ ಅನ್ನೋದು ಇಲ್ವೇ ಇಲ್ಲ ಅಲ್ವಾ? ಸುಮಾರು 14 ವರ್ಷದಿಂದ ಸಂಬಂಧ ಅನ್ನೋದು ಇಲ್ವೇ ಇಲ್ಲ. ಇವರಿಗೆ ಮತ್ತೊಂದು ಮದುವೆ ಆಗೋ ಅವಕಾಶ ಇರುತ್ತಾ? ಖಂಡಿತ. ಅದು ಕಾನೂನು ಪ್ರಕಾರ ಮದುವೆನೇ ಅಲ್ಲ ಅಂತ ತಗೊಂಡ್ಮೇಲೆ ಬೇರೆ ಮದುವೆ ಮಾಡ್ಕೋಬಹುದು. ಕಾಂತರಾಜುನ ಇವ್ರು ಮದುವೆ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಸರಿ. ಮತ್ತೊಂದು ವಿಚಾರ ನನಗೆ ಹೇಳಿ. ಇವ್ರ ಮನೆಯವರಂತೂ ಇವ್ರನ್ನ ಒಂದು ರೀತಿ ಬಹಿಷ್ಕಾರ ಹಾಕ್ಬಿಟ್ಟಿದ್ದಾರೆ. ಮನೆಯವರು, ಆ ಸುತ್ತಮುತ್ತಲಿನ ಕುಟುಂಬ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳೋದು ಅವ್ರು ಯಾರಿಗೂ ಇವ್ರು ಬೇಡವಾಗಿದ್ದಾರೆ. ಜೊತೆಗೆ ಇವ್ರು ಮಾಡಿದ್ದು ಮಹಾ ಅಪರಾಧವಾಗಿದೆ ಅಲ್ವೇನಮ್ಮ ಸುಗುಣ? ಅವ್ರ ಲೆಕ್ಕದಲ್ಲಿ ಎಲ್ಲರೂ ನನಗೆ ಇದು ಕರೀತಾ ಇದ್ದಾರೆ, ಬಟ್ ಅಪ್ಪ ಅಮ್ಮನಿಂದ ಎಲ್ಲ ಈ ತರ ಮಾಡ್ತಾ ಇರೋದು ಅಷ್ಟೇ. ಅಲ್ಲ, ಜೊತೆಗೆ ಅದು ಅವ್ರ ಲೆಕ್ಕದಲ್ಲಿ ಮಹಾದ್ರೋಹ ಅಲ್ವಾ? ಹೌದು. ನನ್ನ ಪ್ರಕಾರನು ನಾನು ಮಾಡಿದ್ದು ತಪ್ಪೇ, ನಾನು ಒಪ್ಕೊಳ್ತೀನಿ. ಆದ್ರೆ ಅದಕ್ಕೆ ಅವ್ರು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶನೇ ಕೊಡ್ಲಿಲ್ಲ. ಓಕೆ. ಇದು ನೀವ್ ಹೇಳ್ತಾ ಇರೋದು ಸಾಮಾಜಿಕವಾಗಿ. ನಾನ್ ಕೇಳ್ತಾ ಇರೋದು, ಈಗ ಅವರ ತಂದೆ ಶ್ರೀಮಂತರು ಅಲ್ವೇನಮ್ಮ? ನಿಮ್ ತಂದೆ ಶ್ರೀಮಂತರು. ನಿಮ್ ತಂದೆಗೆ ಆಸ್ತಿ ಬಂದಿರೋದು ಅವ್ರ ತಂದೆಯಿಂದನಾ? ಇಲ್ಲ, ಇದೆ, ಅದು ಇದೆ. ನಮ್ಮ ತಾತನ ಆಸ್ತಿನೂ ಇದೆ. ಮತ್ತೆ ನಮ್ಮ ಅಪ್ಪ ಇನ್ನ ಗವರ್ಮೆಂಟ್ ಕೆಲಸದಲ್ಲಿದ್ದಾರೆ, ರಿಟೈರ್ಡ್ ಆಗಿಲ್ಲ. ಸರಿ. ಆಸ್ತಿ ಅನ್ನೋದು ತಾತನಿಂದಾನು ಬಂದಿದೆ, ನಿಮ್ ತಂದೆನೂ ಸಂಪಾದನೆ ಮಾಡಿರೋದು ಇದೆ. ಓಕೆ. ಇವ್ರಿಗೆ ಆ ಹಕ್ಕುಗಳ ವಿಚಾರ ಸ್ವಲ್ಪ ತಿಳಿಸು. ತಂದೆ ಆಸ್ತಿ ಮೇಲೆ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಅಂತ ಏನಿದೆ ಅವ್ರ ತಂದೆದು, ಅದ್ರ ಮೇಲೆ ಇವ್ರಿಗೆ ಭಾಗ ಇದ್ದೇ ಇರುತ್ತೆ. ಸೊ ಈಗ ಇತ್ತೀಚೆಗೆ ಬಂದಿರೋ ಕಾನೂನು ಪ್ರಕಾರ ಸೊ ಯಾವಾಗ ಇರೆಸ್ಪೆಕ್ಟಿವ್ ಆಫ್ ಮ್ಯಾರೇಜ್ ಮದುವೆ ಯಾವಾಗ್ಲೇ ಆಗಿರ್ಬೋದು, ಗಂಡು ಮಗುಗೆ ಎಷ್ಟಿದೆಯೋ ಹೆಣ್ಮಕ್ಳಿಗೂ ಸಹ ಅಷ್ಟೇ ಅಧಿಕಾರ ಇದೆ ಅನ್ನೋ ಒಂದು ಕಾನೂನು ಬಂದಿದೆ. ಅದ್ರ ಜೊತೆಗೆ ಇತ್ತೀಚೆಗೆ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಬಂದಿರುವಂತ ಡಿಸಿಷನ್ಸ್ ಪ್ರಕಾರನೂ ಸಹ ಇದು ಮಾಡಿದಾಗ ಸೊ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಮೇಲೆ ಅವರಿಗೆ ಹಕ್ಕು ಚಲಾಯಿಸಬಹುದು. ಏನೇ ಸಂಬಂಧ ಕೇಳ್ಬೇಕು ಅನ್ಕೊಂಡಿದ್ರಿ? ಯಾವ ರೀತಿ ಅದು ಯಾವ ರೀತಿ ನಾನು ಹೇಗೆ ಅವ್ರಿಗೆ ಹೇಳ್ಬೋದು? ಯಾವ ರೀತಿ ನಾನು ಅದನ್ನ ಪಡ್ಕೊಳ್ಳೋಕ್ಕಾಗತ್ತೆ? ಖಂಡಿತ. ನೀವು ನಿಮ್ಮ ತಂದೆದು ಪಿತ್ರಾರ್ಜಿತ ಆಸ್ತಿ ಅಂತ ಪ್ರೂವ್ ಮಾಡ್ಲಿಕ್ಕೆ ದಾಖಲೆಗಳು ಬೇಕಾಗತ್ತೆ. ಅಂದ್ರೆ ನಿಮ್ಮ ತಾತನ ಆಸ್ತಿ ನಿಮ್ ತಂದೆ ಬಂದಿರೋದು ಅನ್ನೋ ದಾಖಲೆಗಳನ್ನ ನೀವು ರೆಡಿ ಮಾಡ್ಕೊಂಡ್ರೆ ಹೌದು. ಅಂದ್ರೆ ತಾತನ ಆಸ್ತಿ ಮಾತ್ರ ಕೇಳ್ಬೋದು. ಅಂದ್ರೆ ನಿಮ್ ತಂದೆದು ಸ್ವಯಾರ್ಥ ಏನಿದೆ ಅದ್ರಲ್ಲಿ ನಿಮ್ಗೆ ಖಂಡಿತ ನಿಮಗೆ ಯಾವುದೇ ರೀತಿ ಭಾಗಾಂಶ ಬರೋದಿಲ್ಲ. ನಿಮ್ಮ ತಂದೆ ಹಕ್ಕು ಚಲಾಯಿಸಕ್ಕಾಗಲ್ಲ. ತಂದೆ ಸ್ವಯಾರ್ಜಿತ ಸ್ವತ್ತಿನಲ್ಲಿ ಹಕ್ಕು ಚಲಾಯಿಸಿ ನೀವು ತಗೊಳಕಾಗಲ್ಲ. ಪಿತ್ರಾರ್ಜಿತದಲ್ಲಿ ಹೆಣ್ಮಕ್ಳಿಗೂ ಸಮವಾದ ಭಾಗ ಇದೆ.
ಯಾವ್ದಾದ್ರು ಅಕಸ್ಮಾತ್ ನೀವು ಯಾವ್ದಾದ್ರು ವಿವಾಹ ಪತ್ರದಲ್ಲಾಗ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಾದಂತ ಒಡಂಬಡಿಕೆಗಳಲ್ಲಿ ಸಹಿ ಮಾಡಿದ್ರೆ ನನಗೆ ಯಾವುದೇ ರೀತಿ ಭಾಗ ಬೇಡ ಅಂತ ಸಹಿ ಮಾಡಿ ಹೊರಗಡೆ ಬಂದಿದ್ರೆ ಖಂಡಿತ ನಿಮ್ಗೆ ಭಾಗಾಂಶ ಬರೋದಿಲ್ಲ. ಅದು ರಿಜಿಸ್ಟರ್ ಆಗಿರ್ಬೇಕು. ನೋಂದಣಿ ಆಗಿರುವಂತ ಯಾವ್ದಾದ್ರು ದಾಖಲೆ ನಿಮ್ಮ ತಂದೆಗೆ ಬರ್ಕೊಟ್ಟಿದ್ದೆ ಪಕ್ಷದಲ್ಲಿ ನಿಮಗೆ ಭಾಗಾಂಶ ಕೇಳಕ್ಕೆ ಬರೋದಿಲ್ಲ. ಅದು ಬಿಟ್ಟು ಬೇರೆ ಯಾವ್ದಾದ್ರು ನಿಮ್ಮ ಯಾವ ರೀತಿ ನೀವು ದಾಖಲೆ ಬರ್ಕೊಟ್ಟಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ತಂದೆಯವರ ತಂದೆ ಆಸ್ತಿಗಳು ಯಾವುದೇ ಇರಲಿ ಸಹ ವಿಭಾಗ ಆಗಿಲ್ಲ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಅಂದಾಗ ಖಂಡಿತ ಇದ್ದೇ ಇರುತ್ತೆ. ವಿಭಾಗ ಅಂತ ಏನಾದ್ರು ಮಾಡಿದಾರ, ಪಾರ್ಟಿಷನ್ ಅಂತ ಏನಾದ್ರು ಮಾಡಿದಾರ? ಯಾವ್ದಕ್ಕೆ ಮೇಡಮ್? ಆಸ್ತಿ ಇದೇನಾದ್ರು ಆಗಿದೆಯಾ? ಇದೆ, ಆಗಿದೆ. ನಮ್ಮ ತಂದೆಗಿದೆ. ನಿಮ್ ತಂದೆಗೆ ಆಸ್ತಿ ಇದೆ ಸರಿ, ಅದನ್ನೇನಾದ್ರೂ ಭಾಗ ಮಾಡಿ ಕೊಟ್ಟಿದಾರ ಮಕ್ಕಳಿಗೆ? ಇನ್ನು ಕೊಟ್ಟಿಲ್ಲ. ಅದು ಒಂದು ಪೇಪರ್ ನನಗೆ ತೋರಿಸಿದ್ರಲ್ಲ, ಆ ಪೇಪರ್ ಕೊಡ್ತೀನಿ. ಅವ್ರ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಅಂತ ಬರ್ಕೊಟ್ಟಿದ್ದೀರಿ ಅಲ್ವಾ? ನಾಗರಾಜನ್ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರಷ್ಟೇ. ಅದೇ ಹೇಳಿ ಮತ್ತೆ ನನಗೆ ತುಂಬಾ ಅಲ್ಲಿ ಕೊಳ್ಳೆಗಾಲದಲ್ಲಿ ಇರಕ್ ಬಿಡ್ಲಿಲ್ಲ. ನಾನು ಇಲ್ಲಿ ಅವ್ರು ಏನಂತಾರೆ ಅಂತ ನಾನು ಓದ್ತೀನಿ ನೋಡಿ. ಇವಾಗ ನಾನು ಸ್ವೇಚ್ಛೆಯಿಂದ ಸದರಿ ಮೇಲ್ಕಂಡ ನಿಂಗೇಗೌಡರ ಮಗ ಕಾಂತರಾಜು ಅವರ ಜೊತೆಯಲ್ಲಿ ವಾಸವಾಗಿರುವುದರಿಂದ, ಕಾಂತರಾಜು ಇವರು ನನ್ನ ಮೊದಲನೇ ಗಂಡ ನಾಗರಾಜು, ಆಗ ಮದುವೆ ಆಗಿದ್ದವರು, ನಾಗರಾಜುರವರಿಂದ ಇನ್ನು ಮುಂದೆ ಯಾವುದೇ ರೀತಿಯ ಪರಿಹಾರವನ್ನಾಗಲಿ ಅಥವಾ ಅವರ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಆಸ್ತಿಯ ಹಕ್ಕಿಗಾಗಲಿ ಅಥವಾ ಜೀವನಾಂಶಕ್ಕಾಗಲಿ ದಾವಾ ಹಾಕೋದಿಲ್ಲ ಅಂತ ಬರ್ಕೊಟ್ಟಿರೋದು ಒಂದು. ನನ್ನ ತಂದೆ ತಾಯಿಗಳ ವಿರುದ್ಧ ಕೂಡ ಯಾವುದೇ ಆಸ್ತಿಗಾಗಲಿ ಅಥವಾ ಇನ್ಯಾವುದೇ ಪರಿಹಾರಗಳನ್ನಾಗಲಿ ಕೇಳುವುದಿಲ್ಲ ಅಂತ ಬರ್ಕೊಟ್ಟಿದ್ದಾರೆ. ಏನ್ ಇದು ಸಲ್ಲತ್ತ? ಎರಡು ವಿಧದಲ್ಲಿ ಇದು ಇದಾಗುತ್ತೆ. ಒಂದು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್. ಯಾವ ಪರಿಸ್ಥಿತಿಯಲ್ಲಿ ಇದನ್ನ ಬರ್ಕೊಟ್ರಮ್ಮ ಅವ್ರು ಓದ್ಲಿ? ಇಲ್ಲ ಮೇಡಮ್, ಅವರು ಅದೆಲ್ಲ ಏನ್ ಯಾತಕ್ಕಾಗಿ ಬರ್ಕೊಟ್ರಿ? ಅಪ್ಪನ ಜೊತೆ ಮಾತಾಡಿಸ್ತೀನಿ ಅಂತ ಹೇಳಿದ್ದು. ಅಪ್ಪನ ಜೊತೆ ಮಾತಾಡಿಸ್ತೀನಿ ಅಂತ ಹೇಳಿದ್ದಕ್ಕೆ ನೀವ್ ಏನು ಅಂತ ಬರ್ಕೊಟ್ರಿ? ಅವ್ರೇನು ಬರ್ದಿರ್ಲಿಲ್ಲ ಮೇಡಮ್. ಅವಾಗ ಆಮೇಲೆ ಬರ್ಕೊಂಡ್ರ? ಆದ್ಮೇಲೆ ಏನ್ ಬರ್ಕೊಂಡಿದ್ದಾರೆ, ನಾನು ಎಲ್ಲಾರ ಮೇಲೆ ಅಷ್ಟು ನಂಬಿಕೆ ಇಟ್ಟು ಇದು ಮಾಡಿಕೊಟ್ಟು ಬಂದಿದ್ದೆ. ಯಾರು ಎಲ್ಲಾರು ಅಂದ್ರೆ ಯಾರು? ನಮ್ಮ ನಂಜೇಗೌಡರು. ತುಂಬಾ ನಂಬಿಕೆ ಇಟ್ಟಿದ್ದೆ ನಾನು ಅವ್ರ ಮೇಲೆ. ಅವರೇ ಈ ತರ ಮಾಡಿದ್ದು. ಆಮೇಲೆ ಎಲ್ಲರಿಗೂ ಅವರೇ ಪಬ್ಲಿಕ್ ಮಾಡಿದ್ರು, ಇನ್ನು ಅವಳೇನು ಆಟ ಆಡಕ್ಕಾಗಲ್ಲ ನಮ್ಮ ಮುಂದೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಓದಿ ನನಗೆ ಮದ್ವೆ ವಿಚಾರದಲ್ಲಿ ಮೋಸ ಮಾಡಿದ್ಮೇಲೆ ಇದನ್ನ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆಮೇಲೆ ನನ್ನ ಹತ್ರ ಇದು ಮಾಡಿಸ್ಕೊಂಡು ಅವ್ರು ಬರ್ದಿರೋದು, ಓದ್ಕೊಂಡಿದ್ದಾಳೆ, ಇನ್ನು ಓದಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮೋಸ ಮಾಡಿ ಬರ್ಸ್ಕೊಂಡಿದ್ದಾರೆ. ಅದೇ ಒಂದ್ಸಲ ಇವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ಭಾಗ ಕೇಳೋದಿಲ್ಲ ಅನ್ನೋ ಒಂದು ಇದನ್ನ. ಖಂಡಿತ ಖಂಡಿತ ಸಲ್ಲತ್ತೆ. ಎರಡನೇ ವಿಧ, ಇವರು ಮೋಸ ಅಂತ ಅದನ್ನ ಪ್ರೂವ್ ಮಾಡ್ಬೇಕಾಗತ್ತೆ. ಮೋಸದಿಂದ ಬರ್ಸ್ಕೊಂಡಿದ್ದಾರೆ ಅಥವಾ ಫೋರ್ಸಿಬಲಿ ಬರ್ಸ್ಕೊಂಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿದ್ರೆ ಇದನ್ನ ಚಾಲೆಂಜ್ ಮಾಡಬಹುದು. ಇದು ಯಾವ ತರ ಮಾಡ್ಬೇಕಾಗುತ್ತೆ ಸರ್? ಅದು ವಿಭಾಗಕ್ಕೆ ದಾವ ಹಾಕ್ಬೇಕಾಗತ್ತೆ. ನೀವು ನನಗೆ ವಿಭಾಗ ಮಾಡ್ಕೊಡಿ ನನ್ನ ಪಿತ್ರಾರ್ಜಿತ ಆಸ್ತಿಗಳನ್ನ ಅಂತ. ಸೊ ಇದನ್ನ ನೀವು ಫೋರ್ಸಿಬಲಿ ಬರ್ಸ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಪ್ರೂವ್ ಮಾಡ್ಬೇಕಾಗತ್ತೆ ಅದೇ ಕೇಸಲ್ಲಿ. ಆ ರೀತಿ ನೀವು ಬರ್ಸ್ಕೊಂಡು ಏನೋ ಈ ರೀತಿ ಫೋರ್ಸಿಬಲಿ ಮಾಡಿಸ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕು ಅಂದ್ರೆ ಇದು ನಿಮ್ ಸಿಗ್ನೇಚರ್ ಅಲ್ಲ ಅಂತ ನೀವು ಪ್ರೂವ್ ಮಾಡ್ಬೇಕಾಗತ್ತೆ. ಈಗ ನಮ್ಮ ತಾತನ ಆಸ್ತಿ ಕೇಳ್ಬೇಕಂತಂದ್ರೂ ಇದು ಅಡ್ಡ ಆಗುತ್ತೆ? ಖಂಡಿತ ಅಡ್ಡ ಅನ್ನೋದಲ್ಲ. ಈ ಡಾಕ್ಯುಮೆಂಟ್ ವ್ಯಾಲಿಡ್ ಇದೆಯಾ ಇಲ್ವಾ ಅನ್ನೋದು ನ್ಯಾಯಾಲಯ ತೀರ್ಮಾನ ತಗೋಬೇಕು ಅಂದ್ರೆ ನೀವು ಒಂದು ಇಲ್ಲ ಇದು ನಂದು ಸಿಗ್ನೇಚರ್ ಅಲ್ಲ ಅಥವಾ ನಾನು ಫೋರ್ಸ್ ಆಗಿ ನನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಸೈನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಹೇಳಿಕೆ ಕೊಡಬೇಕಾಗತ್ತೆ. ಅದನ್ನ ಇದು ಇಲ್ಲಿಗಲ್ ಡಾಕ್ಯುಮೆಂಟ್ ಅಥವಾ ಫೋರ್ಸ್ ಆಗಿ ಬರ್ಸ್ಕೊಂಡಿದ್ದಾರೆ ಅನ್ನೋದಕ್ಕೆ ನೀವೇನು ಕ್ರಮ ತಗೊಂಡ್ರಿ? ನೀವು ಸೈನ್ ಮಾಡಿದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ. 2006. 5 years ಆಯ್ತು. 5 years ಮೇಲೆ. ಅದಾದ್ಮೇಲೆ ಏನಾದ್ರು ಕ್ರಮ ತೆಗೆದುಕೊಂಡಿದ್ದೀರಾ? ನಾನು ಏನು ತಗೊಂಡಿಲ್ಲ ಮೇಡಮ್. ಅವಾಗಿಂದ ಹಿಂಗೆ ಏನೋ ಒಂದೊಂದು ಇದು ಅಷ್ಟೇ. ನಾನೇನು ಕ್ರಮ ತಗೊಂಡಿಲ್ಲ. ಅವತ್ತಿನಿಂದ ನಾನು ಫೋನ್ ಮಾಡ್ತಾ ಇದ್ದಿದ್ದು ಒಂದೇ ಮಾತು, ಅಪ್ಪನ ಜೊತೆ ಮಾತಾಡ್ಸ್ಕೊಡು ಮಾವ, ಅಪ್ಪಾಜಿ ಜೊತೆ ಮಾತಾಡ್ಸ್ಕೊಡು ಅಷ್ಟೇ. ಬೇರೆ ಇನ್ನೇನು ನನಗೆ ಹೇಳಿಲ್ಲ. ಇದು ಬಹಳ ಟೆಕ್ನಿಕಲ್ ಆಯ್ತಮ್ಮ. ಆಸ್ತಿ ವಿಚಾರ ಯಾವಾಗ್ಲೂ ಟೆಕ್ನಿಕಲ್ ಆಗ್ಬಿಡುತ್ತೆ. ಸೊ ಅಮರ್ ಬಾಬು ತರ ಒಳ್ಳೆ ಬುದ್ಧಿವಂತ ನ್ಯಾಯವಾದಿಗಳನ್ನ ಹಿಡ್ಕೊಂಡ್ರೆ ನಿಮ್ಗೆ ಆಸ್ತಿ ಸಿಗುತ್ತೆ. ಧನ್ಯವಾದಗಳು. ಮುಖ್ಯವಾಗಿ ನನಗೆ ಬೇಕಾಗಿದ್ದ ವಿಚಾರ ಅವರಿಬ್ರು ಈಗ ಮದುವೆ ಆಗ್ಬಹುದಾ ಅನ್ನೋದಷ್ಟೇ. ಈಕೆ ಮತ್ತು ಕಾಂತರಾಜು ಮದುವೆ ಆಗಬಹುದಾ ಅನ್ನೋದಕ್ಕೆ ನನಗೆ ಮುಖ್ಯವಾಗಿ ಅದರ ಕಾನೂನಿನ ಅನುಮತಿ ಬೇಕಾಗಿತ್ತು. ಅದನ್ನ ನೀವು ಮಾಡಿಕೊಟ್ಟಿದ್ದೀರಿ. ಇಷ್ಟೊತ್ತು ನಮ್ಮೊಂದಿಗೆ ಕನ್ಸಲ್ಟ್ ಮಾಡಿದ್ದೀರಿ, ಅದಕ್ಕೆ ಧನ್ಯವಾದಗಳು.